ಅಲ್ಲಿ ಎಷ್ಟು ಜನ ಏನೇನು ಮಾಡಿದ್ರು. ಕಬ್ಬು ಕದೀತಾ ಇದಾರೆ. ಕೋಳಿ ಸ್ಕಿನ್ ಬಂದಂಗೆ ನೋಡಿ, ನಾಯಿ ತಿಂದಂಗೆ ತಿಂತಾವಳೆ. ಹೆಂಗೆ ತಿಂತಾವಳೆ? ನಾಯಿ ತಿಂದಂಗೆ ತಿಂತ. ಹಾಗೆ ಈಗ ಆಲೆ ಮನೆಗೆ ಬಂದ್ವಿ. ಹಿಂದೆ ನೋಡ್ತಾ ಇರ್ಬೋದು ಆಲೆ ಮನೆ ಚೆನ್ನಾಗಿದೆ. ಘಮ್ ಅಂತ ಪರಿಮಳ ಬರ್ತಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ಮೆಲ್ಲು. ಬೆಲ್ಲದ ಪಾಕದ ಸ್ಮೆಲ್ಲು ಸೂಪರ್. ನೋಡಿ ಕಬ್ಬೆಲ್ಲ ಈ ರೀತಿ ಇಟ್ಟಿರ್ತಾರೆ. ಈ ಕಬ್ಬನ್ನು ಈ ರೀತಿ ಮೆಷಿನ್ ಒಳಗಡೆ ಹಾಕ್ತಾ ಹೋಗ್ತಾರೆ. ಹಾಕ್ತಾ ಇದ್ದಾಗೇ ಅದು ಚೆನ್ನಾಗಿ ತಿರುಗಿಸಿ ಅದ್ರ ಕಬ್ಬಿನಲ್ಲಿರುವಂಥ ರಸ ಏನಿದೆ ಅದು ಕೆಳಗೆ ಬರ್ತಾ ಹೋಗುತ್ತೆ. ಇಲ್ಲಿ ಸುನಿಮ ಒಂದನ್ನು ಹಾಕಿ ತೋರಿಸಿದ್ರು. ಇಲ್ಲಿ ನೋಡಿ ಇವ್ರು ಹಾಕ್ತಿದ್ದಾರೆ. ಈ ರೀತಿ ಕಬ್ಬಿನ ಜಲ್ಲೆ ಒಂದೊಂದು ಕಟ್ಟಿರ್ತಾರೆ ನೋಡಿ, ಆ ಕಟ್ಟನ್ನೇ ಹಾಕ್ತಾರೆ. ಆ ನಂತರ ನೋಡಿ ಈ ರೀತಿ ರಸ ಬರುತ್ತಲ್ವ, ಈ ರಸ ಬರ್ತಿದ್ದಂಗೆ ಈ ಕಬ್ಬಿಂದು ಜಲ್ಲೆದು ಸಿಪ್ಪೆ ಏನಿದೆ ವೇಸ್ಟು, ಆ ವೇಸ್ಟ್ ಎಲ್ಲ ಏನಾಗುತ್ತೆ ಈ ರೀತಿ ಡ್ರೈ ಆಗಿ ಸ್ವಲ್ಪ ಡ್ರೈ ಆಗುತ್ತೆ. ಕಂಪ್ಲೀಟಾಗಿ ಡ್ರೈ ಆಗಲ್ಲ. ಈ ರೀತಿ ಡ್ರೈ ಆಗಿ ಉದುರುತ್ತಾ ಹೋಗುತ್ತೆ. ಏನಿದೆ ಅದು ಸ್ವಲ್ಪ ಬಿಸಿಯಾಗಿ ಡ್ರೈ ಆಗಿ ಈ ರೀತಿ ಬರುತ್ತೆ. ಅದು ಪ್ರೊಸೆಸ್ ಆಗಿ ಇಲ್ಲಿ ಬೀಳ್ತಾ ಹೋಗುತ್ತೆ. ನೋಡಿ ಕಬ್ಬಿನ ಜಲ್ಲೆದ ಸಿಪ್ಪೆ ಏನಿದೆ ಅದನ್ನು ತೆಗೆದುಕೊಂಡು ಬಂದು ಈ ರೀತಿ ಒಲೆ ಒಳಗಡೆ ಹಾಕ್ತಾ ಇದ್ದಾರೆ. ಇದರಲ್ಲೇ ಬೆಲ್ಲ ಬೇಯಿಸ್ತಾರೆ ಕಂಪ್ಲೀಟಾಗಿ. ಸೊ ಸಂಪೂರ್ಣವಾಗಿ ಬೆಲ್ಲನ ಇದರಲ್ಲೇ ಬೇಯಿಸುವಂಥದ್ದು. ಸುಟ್ಟೋಗುತ್ತಲ್ವಾ ಕೈ? ಕೋಳಿ ಸ್ಕಿನ್ ಬಂದಂಗೆ. ಇದೇನಿದು ವೇಸ್ಟ್ ನಲ್ಲಿ ತೆಗೆದು ಇದನ್ನೆಲ್ಲ ಆ ಕಡೆ ಎಸಿತಾರೆ ಕಸ. ಅದರಲ್ಲಿ ಏನು ಮಾಡ್ತಾರೆ? ಅದರಲ್ಲಿ ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಆಗಲೇ ಕಬ್ಬಿಂದ ರಸ ಅಂದರೆ ಹಾಲು ತೆಗೆದ್ರು ನೋಡಿ, ಹಾಲೆಲ್ಲ ಈ ರೀತಿ ಬರುತ್ತೆ ಆಯಿತಾ. ಈ ಹಾಲನ್ನು ಕುದಿಸಲಾಗುತ್ತೆ. ಸೊ ಶೋಧಿಸ್ಬಿಟ್ಟು ಆ ನಂತರ ಈ ರೀತಿ ಹಾಲು ಬರ್ತಿದೆ ನೋಡಿ. ಈಗ ನೆಕ್ಸ್ಟ್ ಏನು ಮಾಡ್ತಾರೆ, ಇದನ್ನು ಚೆನ್ನಾಗಿ ಕುದಿಸ್ಲಿಕ್ಕೆ ಶುರು ಆಗುತ್ತೆ. ಸುಮಾರು 3 ರಿಂದ 4 ಅವರ್ ಕುದಿಸ್ತಾರಂತೆ. ಸ್ನೇಹಿತರೆ ಇದೇನಿದೆ ಇದು ಸುಣ್ಣ ಬೆಳ್ಳಗಾಗಲಿಕ್ಕೆ ಯೂಸ್ ಮಾಡುವಂಥದ್ದು. ಸೊ ಈಗ ಹೇಗೂ ನೀರು ಬಂದಿದೆ ಅಲ್ವಾ, ಅಂದರೆ ಹಾಲು, ಆ ಹಾಲನ್ನ ಚೆನ್ನಾಗಿ ಕುದಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನೇನು ಮಾಡ್ತೀರಾ? ಈ ಒಟ್ಟು ಏನು ಮಾಡ್ತೀರಾ? ಒಲೆಗೆ ಅದರಲ್ಲೇನೆ ಬೆಲ್ಲ ಬೇಯಿಸೋದು. ಈಗ ಇದು ಸುಡುತ್ತಾ? ಇದು ಮುಟ್ಟಿದ್ರೆ ಅದು ಸುಡಲ್ಲ. ಕೆಳಗಡೆ ಪಾಕ ಎಷ್ಟಿದೆ, ಎಷ್ಟು ಕುದಿದಿದೆ ಅಷ್ಟು ಸುಡುತ್ತೆ. ಓಕೆ, ಈಗ ಅದನ್ನ ಪಾಕ ನೋಡ್ತಿದ್ದೀರಲ್ವಾ, ಇದನ್ನ ಟನ್ ಪಾಕ ಬರ್ಬೇಕಾ? ಗಟ್ಟಿಗೆ ಹೊಡೆದ್ರೆ ಟನ್ ಅಂತ ಶಬ್ದ ಬರುತ್ತಲ್ಲ ಅದು. ಕೈಗೆ ನಮಗೆ ಬಂದಿಲ್ಲ ಅಂತ ಈ ಟನ್ ಪಾಕ ಬರ್ತಿದೆ ಅಂದ ತಕ್ಷಣವೇ ಇಲ್ಲಿ ಮನೆಗಳಿಗೆ ನೀರನ್ನು ಹಾಕಿಟ್ಕೊಳ್ತಾರೆ. ನೀರು ಹಾಕೋದ್ರಿಂದ ಸಲೀಸಾಗಿ ಅಚ್ಚು ಕೆಳಗೆ ಬೀಳುತ್ತೆ ಅಂಥೇಳಿ. ಅಷ್ಟರಲ್ಲಿ ಈಗ ನೋಡಿ ಪಾಕ ಆಗಿದೆ. ಈಗ ಇದನ್ನು ಗೇಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಹಾಲನ್ನ ಇನ್ನೊಂದು ದೊಡ್ಡ ಈ ರೀತಿ ಹಾರಾಕ್ಲಿಕ್ಕೆ ಒಂದು ಟ್ಯಾಂಕ್ ಥರ ಮಾಡಿಸಿದ್ದಾರೆ, ಅಲ್ಲಿ ಬಿಟ್ಟುಕೊಂಡಿದ್ದಾರೆ. ಹೇಳಿದ್ರು ಚಿಕನ್ ಕೋಳಿ ಕೈ ಸ್ಕಿನ್ ಬರುತ್ತಲ್ಲ ಅನ್ಕೊಂಡ್ಬಿಡುತ್ತೆ ಅಂತ. ಕೈ ಮೇಲೆ ಈಗ ನೋಡಿ ಇದು ತಣ್ಣಗಾಗಬೇಕು. ಸೊ ಸಂಪೂರ್ಣವಾಗಿ ಕಬ್ಬಿನ ಹಾಲು ಪಾಕ ಏನಿದೆ, ಬೆಲ್ಲದ ಪಾಕ ಅಂತ ಹೇಳ್ತೀವಲ್ಲ, ಅದನ್ನು ಈ ರೀತಿ ಟ್ಯಾಂಕ್ ಕಳಿಸ್ಕೊಂಡು ನಾವು ಹುಷಾರಾಗಿರಬೇಕು ಸ್ನೇಹಿತರೆ. ದೂರನೇ ನಿಂತಿರಬೇಕು. ಅವ್ರು ಹೇಳಿದ್ರು ಚಿಕನ್ ಸ್ಕಿನ್ ಬಂದಂಗೆ ಬಂದ್ಬಿಡುತ್ತೆ ಅಂಥೇಳಿ.
ಸ್ವಲ್ಪ ಸುತ್ತ ಕೊಡುವ. ಬಿಸಿ ಇರ್ತದೆ 5 ನಿಮಿಷ ಅಂದ್ರೆ ಫುಲ್. ಕಾಲಿ ಮುಚ್ಚ ಸುತ್ತಬೇಕು. ಆರದ್ಮೇಲೆ ತಿನ್ನಪ್ಪ. ಎಂಜಾಯ್ ಸುನಿ. ನೋಡಿ ಈ ಪಾಕ ಹೆಂಗಿದೆ ಅಲ್ವಾ, ಈಗಿದು ಕಂಪ್ಲೀಟಾಗಿ ಆರಬೇಕು. ಸೊ ಅಲ್ಲಿವರೆಗೂ ಈ ರೀತಿ ಉದ್ದಕ್ಕಿದೆ ನೋಡಿ, ಇದರಲ್ಲಿ ಹಿಂಗೆ ತಿರುಗಿಸ್ತಾ ಹೋಗ್ತಾರೆ. ತಣ್ಣಗಾಗಬೇಕು ಅಂದರೆ ಕಂಪ್ಲೀಟ್ ತಣ್ಣಗಾಗಲ್ಲ, ಒಂದು 50% ತಣ್ಣಗಾಗುತ್ತೆ, ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ಇದನ್ನು ಆರಿಸ್ಕೊಳ್ತಾ ಹೋಗ್ತಾರೆ. ತಿಂದಿಲ್ಲ ಅದೆಲ್ಲೋ ಒಂದಿನ ಇದು ದಾಳಿಂಬೆ ಕಾಯಿ ಹಾಕಿ ಒಂದು ಲೋಟ ಹಾಲು ಕೊಟ್ಟಿದ್ದಾರೆ ಅಷ್ಟೇ. ನಮ್ಗೆ ಆಗಲ್ಲ, ನಾನೇ ಊಟ ಮಾಡ್ತಾರೆ. ಹೆಂಗಿದೆಯಮ್ಮ ಟೇಸ್ಟು? ಬೊಂಬಾಯಿ ಮಿಠಾಯಿ ಚೆನ್ನಾಗಿದೆ. ನೀವು ಸಿಕ್ಕಿರೋದು ನಿಮ್ಗೆಲ್ಲ ಅಪರೂಪಕ್ಕೆಲ್ಲ ತಿನ್ನೋ ರೂಢ ಆಯ್ತು. ಅಕ್ಕಿ ಹೌದಾ? ಕರೆಕ್ಟ್ ಟೈಮ್ ಬರೋದಲ್ಲ, 2 ಗಂಟೆ ಕಾಯಿ ಕೊಡ್ಬೇಕಲ್ಲ ನೀವು ತಿನ್ಬೇಕಾದ್ರೆ. 2.5 ಗಂಟೆ ಬೇಯಬೇಕಾ? 2 ಗಂಟೆ ಆದ್ಮೇಲೆ ಪಾಕ ಆಗೋದು. ಸುಂಡಿ ನಾವು ಎಷ್ಟು ಲಕ್ಕಿ ಅಂತ, ಎಲ್ಲಿ ಬಂದರೂ ನಮ್ಗೆ ಕರೆಕ್ಟಾಗಿ ಟೈಮ್ಗೆ ಎಲ್ಲಾನು ಸಿಕ್ಬಿಡುತ್ತೆ ಅಲ್ವಾ ಸುನಿ? ಈ ಕಡೆ ಹೋಗ್ಬೇಕಾದ್ರೆ ಬಂದಿದ್ರೆ ಸಿಕ್ಕಿರೋದು ನಿಮಗೆ. ಸಖತ್ ಟೇಸ್ಟಿಯಾಗಿದೆ. ಕಚ್ಕೊಂಡ್ಬಿಟ್ಟೈತೆ, ಅಲ್ಲಿಗೆಲ್ಲ ಕಚ್ಕೊಂಡ್ಬಿಟ್ಟಿದೆ. ಬಟ್ ಡ್ಯಾಮ್ ಸೀರಿಯಸ್ ಸಖತ್ ಟೇಸ್ಟಿಯಾಗಿ ಬಂದಿದೆ. ನಾನು ಇದೇ ಫಸ್ಟ್ ತಿಂದಿದ್ದು. ಕಬ್ಬಿನಲ್ಲೆಲ್ಲ ತುಂಬ ಕುಡ್ದಿದ್ದೀನಿ, ಬಟ್ ಕಪ್ಪು ಬೇಯಿಸಿದ ನಂತರ ಬರುತ್ತೆ ನೋಡಿ ಅಂಟು ಪಾಕ, ಅದನ್ನು ಇದೇ ಫಸ್ಟ್ ತಿಂದಿದ್ದು. ಸೇಮ್ ಲೈಕ್ ಬೊಂಬಾಯಿ ಮಿಠಾಯಿ ಹೇಗಿರುತ್ತೆ ಟೇಸ್ಟು, ಸೇಮ್ ಟೇಸ್ಟು, ಏನು ಚೇಂಜಸ್ ಇಲ್ಲ. ಸೊ ಆಗಲೇ ನಾವು ನೋಡಿದಾಗ ತೆಳುಗಿತ್ತು, ಲಿಕ್ವಿಡ್ ಕನ್ಸಿಸ್ಟೆನ್ಸಿಲಿತ್ತು. ಈಗ ನೋಡಿ ಲೈಕ್ ಸ್ವಲ್ಪ ಥಿಕ್ನೆಸ್ ಆಗಿ ಬಂದಿದೆ ಕನ್ಸಿಸ್ಟೆನ್ಸಿ. ನೀರು ಹಾಕೋದೇನು ಕಣ? ಬಿಸಿ. ಈಗ ರೈಲ್ವೆ ಟ್ರ್ಯಾಕ್ದು ಕಂಬಿ ಬರುತ್ತೆ ನೋಡಿ, ಬೋಗಿ ಆ ಥರ ಇರುತ್ತೆ. ಇದನ್ನು ತೊಗೊಂಡು ಬರ್ತಾರೆ ಈ ಅಚ್ಚು. ಸೊ ಈ ಅಚ್ಚಿಗಾಗಲೇ ನೀರನ್ನು ಹಾಕಿ ಇಟ್ಟಿದ್ರು ಆಯಿತಾ. ಸೊ ಹೇಗೆ ನಾವು ಬೇಸಿಕಲಿ ಅಚ್ಚು ಮಾಡಬೇಕಾದ್ರೆ ಹಾಕ್ತೀವೋ ಅದೇ ರೀತಿ. ಆನಂತರ ವಾಲನ್ನು ತಿರುಗಿಸ್ಕೊಳ್ತಾರೆ ಬೆಲ್ಲದ ಪಾಕ ತೊಗೊಳಕ್ಕೆ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈಗ ನೋಡಿ ಆ ಗೇಜ್ ಏನಿದೆ ಅದನ್ನು ಮೇಲ್ಗಡೆ ತೆಗಿತಾರೆ. ಈಗ ಫ್ಲೋ ಆಗಿ ಬರುತ್ತೆ ಬೆಲ್ಲ. ನಾನು ಝೂಮ್ ಮಾಡ್ತೀನಿ ನೋಡಿ, ಜಸ್ಟ್ ಸ್ವಲ್ಪ ತೆಗಿತಾರೆ, ಅಗೇನ್ ಕ್ಲೋಸ್ ಮಾಡ್ತಾರೆ. ಈಗ ಇದನ್ನ ತೆಗೆದುಕೊಂಡು ಬಂದು ನೋಡಿ, ಈ ಅಚ್ಚುಗಳು ನೀರಿನಲ್ಲಿ ಹಾಕಿಟ್ಟಿರ್ತಾರಲ್ಲ, ಅಚ್ಚುಗಳ ಮೇಲೆ ಈ ರೀತಿ ಉಯ್ತಾರೆ ನೋಡಿ. ಸೂಪರ್ ಅಲ್ಲ? ಈಗ ನೋಡಿ ಸಂಪೂರ್ಣವಾಗಿ ಮಿನಿಮಮ್ ಅಂದರೆ 20 ರಿಂದ 30 ನಿಮಿಷ ಆರಬೇಕಂತೆ. ಸೊ ಹಾಗಾಗಿ ಇದನ್ನು ಹಚ್ಚಿಗೆ ಎಲ್ಲ ಹಚ್ಚಿಗೂ ಉಯ್ತಾರೆ. ನೆನಪಲ್ಲಿರಲಿ, ಹಚ್ಚಿಗೆ ಉಯ್ಯೋ ಮೊದಲು ಹಚ್ಚನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿರ್ತಾರೆ. ಆ ನಂತರ ಈ ಪಾಕನ ಹಚ್ಚಿಗೆ ಉಯ್ತಾರೆ. ಪ್ರೊಸೆಸ್ ನೋಡಿ ಹೇಗಿದೆ ಅಂತ. ಸೊ ನಾವು ಈ ಮಣೆಗಳನ್ನ ನೀರಲ್ಲಿ ಹಾಕಿಲ್ಲ ಅಂದರೆ ಅದು ಬರೋದಿಲ್ಲ. ಸೊ ಹಾಗಾಗಿ ಮಣೆಗಳನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಸಿರ್ತಾರೆ. ಆ್ಯಸ್ ಯೂಶ್ವಲ್ ನಾವು ಸಕ್ಕರೆ ಹಚ್ಚಿ ಮಾಡಬೇಕಾದ್ರೆ ಯಾವ ರೀತಿ ನೆನೆಸಿರ್ತೀವೋ ಸೇಮ್ ಅದೇ ರೀತಿ ನೆನೆಸಿ ಆನಂತರ ಈ ರೀತಿ ಹಾಕ್ತಾರೆ. ಈ ರೀತಿ ಹಾಕಿದ ನಂತರ ಕಂಪ್ಲೀಟಾಗಿ ಆರಬೇಕಿದು. ಆರದ ನಂತರನೇ ನೋಡಿ ಈ ರೀತಿ ಆಗುತ್ತೆ. ಇದು ಒಂದು ಮಣೆಗೆ ಎಷ್ಟು ಬಕೆಟ್ ಹಾಕ್ತೀರಾ ಅಣ್ಣ? 4 ಬಕೆಟ್ ಬೇಕಾ? ಮಿನಿಮಮ್ 4 ಬಕೆಟ್ ಬೇಕಾಗುತ್ತೆ ಒಂದು ಮಣೆಗೆ.
ಈಗ ನೋಡಿ 20-25 ನಿಮಿಷ ಆಗಿದೆ, ತಣ್ಣಗಾಗಿದೆ, ಬೆಲ್ಲ ಕೂಡ ಗಟ್ಟಿಯಾಗಿದೆ. ಈಗ ಮೇಲ್ಗಡೆ ಈ ರೀತಿ ಲಾಕ್ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ತಾರೆ. ಮಾಡಿಕೊಂಡು ಈ ರೀತಿ ಟರ್ನ್ ಮಾಡ್ಕೊಳ್ತಾರೆ. ಈ ಮೌಲ್ಡ್ ಏನಿದೆ ಅದನ್ನು ಟರ್ನ್ ಮಾಡ್ಕೊಳ್ತಾರೆ. ಟರ್ನ್ ಮಾಡಾದಮೇಲೆ ಬೆಲ್ಲಗಳು ಪಟ 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 ಅಂತ ಉದುರೋಗುತ್ತೆ. ಕೆಲವೊಂದು ಬೆಲ್ಲ ಉದುರೋಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ಕುಟ್ತಾರೆ ಹಿಂದೆಯಿಂದ. ನೋಡಿ ಬೆಲ್ಲ ಹೆಂಗೆ ಉದುರಿದೆ ಅಲ್ಲ. ಸೊ ಈಗ ನೀಟಾಗಿ ಈ ರೀತಿ ಟ್ರಾಲಿಯನ್ನು ಮುಂದಕ್ಕೆ ತಳ್ಳಿಬಿಡ್ತಾರೆ. ಈಗ ನೋಡಿ ಬೆಲ್ಲ ಆಗಿದೆ, ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಬೆಲ್ಲ. ಕೆಲವೊಂದು ಒಡೆದೋಗಿರುತ್ತೆ, ಬಟ್ ನೋ ಪ್ರಾಬ್ಲಮ್. ಸೊ ತುಂಬ ಖುಷಿ ಆಯಿತು. ಬಕೀಟ್ಗೆ ಎಳಿತಾವ್ರಲ್ಲ ಅವರೇ ಓನರು. ಅಣ್ಣ ಒಂದ್ಸತಿ ಹಾಯ್ ಅನ್ಬಿಡಿ. ಓಕೆ ಓಕೆ ಓಕೆ. ಸೊ ನಮ್ಮ ಮಂಡ್ಯದವರಪ್ಪ. ಎಸ್, ಮಂಡ್ಯದವರು ಅಂಬರೀಷ್ ವಂಶಸ್ಥರು. ಥ್ಯಾಂಕ್ಸ್ ರಣ್ಣ. ಎಲ್ಲರಿಗೂ ಥ್ಯಾಂಕ್ಸ್. ಬಾಯ್. ಈಗ ನೋಡಿ ಇದನ್ನು ನೀಟಾಗಿ ಈ ರೀತಿ ಒಂದು ಇದರಲ್ಲಿ ಎತ್ಕೊಂಡೋಗಿ ಇದನ್ನು ಸ್ವಲ್ಪ ಆರಾಕ್ತಾರೆ. ಯಾಕಪ್ಪ ಅಂದರೆ ತೇವಾಂಶ ಏನಾದರೂ ಇದ್ದರೆ ಸ್ವಲ್ಪ ಆರ್ಕೊಳ್ಳಿ ಅಂತ ಹೇಳಿ ಈ ರೀತಿ ನೀಟಾಗಿ ಆರಾಕಿ ಇಡ್ತಾರೆ ಇದನ್ನು. ಆ ನಂತರ ಇಲ್ಲೆಲ್ಲ ಮೂಟೆ ಕಟ್ಟಿಟ್ಟಿದ್ದಾರೆ ನೋಡಿ. ಚೀಲಕ್ಕೆ ತುಂಬಿ ಇಟ್ಕೊಂಡಿದ್ದಾರೆ. ಬೆಲ್ಲ ಎಲ್ಲ ಆದಮೇಲೆ ಆ ಥರ ಚೀಲದಲ್ಲಿ ತುಂಬಿ ಇಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಲ್ಲ. ಸೊ ಇದು ಬೆಲ್ಲ ಚೆನ್ನಾಗಿದೆ ಅಲ್ಲ ಪ್ರೊಸೆಸ್ಸು. ನಾವು ಬೆಲ್ಲ ತಿನ್ನೋರು ಗೊತ್ತಿರಲ್ಲ ಅದ್ರ ಪ್ರೊಸೆಸ್ ಹೇಗಿರುತ್ತೆ ಅಂತ. ಎಷ್ಟು ಕಷ್ಟ ಇರುತ್ತಲ್ವಾ ಜೀವನ, ಎಷ್ಟು ಪ್ರೊಸೆಸಿಂಗ್ ಮೆಥಡ್ ಎಷ್ಟು ಕಷ್ಟ ಇದೆ. ಸುನಿಮ ನನ್ನ ಬಿಟ್ಟು ಹೋಗ್ತಿದ್ದಾರೆ. ಕಳ್ಳ ಬಂದು ಎತ್ಕೊಂಡು ಹೋಗ್ಲಿ ನನ್ನ. ಎಲ್ಲಪ್ಪ ಹುಡ್ಕೋದು ನಿಮ್ಮನ್ನ? ಹಾಂ ಕಳ್ಳ ಬಂದು ಎತ್ಕೊಂಡು ಹೋಗ್ಲಿ ನನ್ನನ್ನು. ಕಳ್ಳ 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 ಕಬ್ಕಳ್ಳ. Head south toward National Highway. ಸುನಿ ಚೆನ್ನಾಗಿತ್ತಲ್ವಾ ಸುನಿ? ಚೆನ್ನಾಗಿದೆ. ಮುಂಬೈ ಮಿಠಾಯಿ ನೋಡಿ, ನಾಯಿ ತಿಂದಂಗೆ ತಿಂತಾವಳೆ. ಹೆಂಗೆ ತಿಂತಾವಳೆ? ನಾಯಿ ತಿಂದಂಗೆ ತಿಂತಾವಳೆ. ಯಾರ್ರಿ ನಾಯಿ? ಸಖತ್ ಅಂದರೆ ತುಡಿಗೆಲ್ಲ ಕಚ್ಕೊಂಬಿಟ್ಟು ಸಖತ್ ಟೇಸ್ಟಿಯಾಗಿದೆ ಮುಂಬೈ ಮಿಠಾಯಿ. ನಿಮಗೂ ಬೇಕಂದ್ರೆ ಬನ್ನಿ. ಮಂಡ್ಯ ಸೈಡು ನಾವು ಕಬ್ಬಿನ ಕಳ್ಳ ಕಬ್ಬು ಕದೀತಾ ಇದ್ದಾರೆ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ರೈತನ ಕಷ್ಟ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ರೈತಂದಲ್ಲ, ಕಬ್ಬನ್ನ ಅರಿಯೋರ ಕಷ್ಟ. ರೈತರದೂ ಇದೆ ಅಪ್ಪ. ರೈತರ ಕಷ್ಟ ಹೇಳಕ್ಕೆ ಆಗಲ್ಲ ಬಿಡು. ಕಾಂಟ್ ಇಮ್ಯಾಜಿನ್. ಯಾಕೆ ರೈತ ಸಾಯ್ತಾವನೆ ಅಂದರೆ ಏನು ಲಾಭ ಸಿಗಲ್ಲ. ಅದಕ್ಕೆ ಅದನ್ನ ಹೆಂಗೆ ಕೆಂಗೇರಿ ಹೋಗಿ ಸೇಫಾಗಿ ಇಟ್ಕೊಳ್ತೀನಿ ನೋಡಿ. ಎಸ್ ಬಾಯ್. ನಂತರ ಕಬ್ಬನ್ನು ತಿಂದು ಎಂಜಾಯ್ ಮಾಡ್ತಿದ್ವಿ. ಹಾಗೆ ರೋಡಲ್ಲಿ ನೀರು ಹರಿತಾ ಇರೋದು ಕಾಣಿಸ್ತು. ಸೊ ನಿಮಗೆ ನಿಲ್ಲಿಸಿ ನಾನು ಹೋಗ್ಬೇಕು ಅಂತ ಹಠ ಮಾಡಿ 5 ನಿಮಿಷ ಅಂತ ಹಠ ಮಾಡಿ ಇಲ್ಲಿ ನಿಲ್ಸಿಸ್ಕೊಂಡೆ. 5 ನಿಮಿಷ ನೀರಲ್ಲಿ ಆಟ ಆಡಿದೆ. ಎಷ್ಟು ರಿಫ್ರೆಶ್ಮೆಂಟ್ ಆಗುತ್ತೆ ಗೊತ್ತಾ ಸ್ನೇಹಿತರೆ? ನಿಜವಾಗ್ಲೂ ಸಖತ್ತಾಗಿ ರಿಫ್ರೆಶ್ಮೆಂಟ್ ಆಗುತ್ತೆ. ಅಷ್ಟರಲ್ಲಿ ಪಕ್ಕದಲ್ಲೇ ಕಬ್ಬಿನ ಜ್ಯೂಸ್ ಇರೋನು, ಮೇಡಮ್ ನಾನು ನಿಮ್ಮನ್ನು ನೋಡಿದ್ದೀನಿ ಅಂತಂದರು. ಎಲ್ಲಪ್ಪ ನೋಡಿದ್ಯಾ ಅಂತ ನಾನು ಕೇಳಿದೆ. ನೀವು ರೀಲ್ಸ್ ಎಲ್ಲ ಮಾಡ್ತೀರಾ ಅಲ್ವಾ, ನೀವು ಗಂಡ ಹೆಂಡ್ತಿ ಅಂತ ಅಂದ. ಹೌದು ಅಂತ ಅಂದೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಜ್ಯೂಸ್ ಕುಡಿದ್ಬಿಟ್ಟು ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ದೆ. ಒಂದು 20 ನಿಮಿಷ ಆಟ ಆಡಿದೆ ನಾನು. ನಂಗೊಂಥರ ಮೈಂಡ್ ರಿಲೀಫ್ ಆಯಿತು, ರಿಲ್ಯಾಕ್ಸ್ ಆಯಿತು. ಮಲ್ಕೊಬಿಡು, ಮಲ್ಕೋ. ಅಲ್ಲಿ ಎಷ್ಟು ಜನ ಏನೇನು ಮಾಡಿದ್ರು. ಮಾಡಿದ್ರೆ ಮಾಡಿದ್ರೆ ಅಷ್ಟೇ. ಆ ಕಲ್ ಮೇಲೆ ಕೂತ್ಕೋ ಹೋಗ್ಲಿ.
ನನಗೆ ಈ ಗ್ರೀನರಿ ಕಂಡ್ರೆ ಎಷ್ಟು ಇಷ್ಟ ಅಂದರೆ ನಾನು ಬೇಕಂದ್ರೆ ಅಲ್ಲೇ ಇದ್ಬಿಡ್ತೀನಿ ಸಂಜೆ ತನಕ ನೀರ ಹತ್ರ ಗ್ರೀನ್ ಆಗಿರುವಂತಹ ಪ್ರಕೃತಿ ಹತ್ರ. ನೋಡ್ತಾ ಇರ್ಬೋದು ಸುನಿಮಾ ನನ್ನನ್ನು ಹಾಗೆ ವಿಡಿಯೋ ಮಾಡ್ತಾವ್ರೆ. ಸುನಿ ಅಂತೂ ನನ್ನ ಕಾರ್ ಕೂತ್ಕೊಂಡ್ಮೇಲೆ ರೇಗಿಸ್ತಾಯಿದ್ರು, ಮಿಕ್ಕ ಆಡ್ದಂಗೆ ಆಡ್ತೀಯಲ್ಲೇ ನೀನು ಮಂಗ ಅಂತ ರೇಗಿಸ್ತಾಯಿದ್ರು. ಆಮೇಲೆ ಸುನಿಮಾ ಕಬ್ಬಿನ ಜ್ಯೂಸ್ ತೊಗೊಂಡ್ರು. ಸೊ ಎಸ್ ಸ್ನೇಹಿತರೆ, ಇವತ್ತಿನ ವ್ಲಾಗನ್ನು ಇಲ್ಲೇ ಮುಗಿಸ್ತೀನಿ. ಡೆಫಿನೆಟ್ಲಿ ನೀವು ಈ ರೀತಿ ನೀರು ಹರಿಯುವಂಥ ಜಾಗದಲ್ಲಿ ಕೂತ್ಕೊಳ್ಳಿ. ಮಂಡಿ ನೋವು ಏನಾದರೂ ಇತ್ತು ಅಂದರೆ ಬೇಗನೆ ಕಡಿಮೆ ಆಗುತ್ತೆ. ಇದರಲ್ಲಿ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ. ಹಾಗಾಗಿ ಎಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.